ಈಗ ಅಧಿಕಾರಿಗಳು CPI ಸಾಹೇಬರು ಮತ್ತು PSI ಸಾಹೇಬರು ಈ ರಾಷ್ಟ್ರೀಯ ಹೆದ್ದಾರಿ ಮತ್ತು ಈ ಹನುಮಾನ್ ಏತ್ ನೀರಾವರಿ ಏನ ಕರಗಾಂವ್ ಇರಲಿ ಎಲ್ಲಾ ನೀರಾವರಿ ಯೋಜನೆಗಳ ಕುರಿತ ಯಾರ್ಯಾರ ಚೀಫ್ ಇಂಜಿನಿಯರ್ ಮತ್ತು ಯಾರು ಅಧಿಕಾರಿಗಳು ಬಂದರ ತಕ್ಷಣ ಅವ್ರನ್ನ ಕೇಳೋರು ಯಾರು ಅಧಿಕಾರಿಗಳು ಕೇಳಬೇಕಲ್ಲ ಮುಖ್ಯವಾಗಿ. ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳನ್ನ ವೇದಿಕೀಕರಿಸ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ವಿಚಾರನ್ನ ಒತ್ತಾಯ ಮಾಡ್ತಾ ಈಗ ನಮ್ಮ ರಾಜ್ಯ ಮುಖಂಡರಾಗಿರ್ತಕ್ಕಂಥ ನಾಗಯ್ಯ ಸ್ವಾಮೀಜಿಗಳು ಯಾದಗಿರಿಯಿಂದ ಕೂಡ ಬಂದಿರತಕ್ಕಂಥವ್ರು, ಅವರು ಕೂಡ ಒಂದು 5 ನಿಮಿಷ ಮಾತಾಡಬೇಕು. ಯಾಕಂದ್ರೆ ಅವ್ರು ನಮಗೆ ಬೆಂಬಲ ಕೊಡಕ್ಕೆ ಬಂದಾರ. ಮತ್ತೆ ಇಲ್ಲಿ ಈ ಬೆಂಬಲಿತವಾಗಿ ನೀರಾವರಿ ಇರಲಿ ಹೆದ್ದಾರಿ ಇರಲಿ ಅವರು ಕೂಡ ದಯವಿಟ್ಟು ಒಂದು 5 ನಿಮಿಷ ಮಾತಾಡಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಜೈ ಜವಾನ್, ಜೈ ಜವಾನ್. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗೋಲ್ಜಿ ಅವರ ಪಾದಕ್ಕೆ ಪಣಬಂತು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದ ತುನಪ್ಪಣ್ಣ ಪೂಜಾರಿ ಅವರೇ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಗುರುಗಳ ಪಾದಕ್ಕೆ ಪಣಬಂತು ಮತ್ತು ನಮ್ಮ ಭಾಗದ ಒಂದು ಸಂಘಟನೆ ಚತುರರಾದಂಥ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಸುಬೇದರ್ ಅವರೇ, ಅವರು ಎಲ್ಲ ನನ್ನ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳೇ, ತಾಲೂಕು ಪದಾಧಿಕಾರಿಗಳೇ, ಗ್ರಾಮ ಹಿಡ್ಕೊಂಡು ಎಲ್ಲ ನನ್ನ ರೈತ ದೇವರುಗಳೇ. ಮತ್ತು ನಾವು ಹೇಳಕ್ಕೆ ಇಚ್ಛಪಡ್ತೀವಿ ನಮ್ಮ ರೈತ ದೇವರುಗಳೇ ಅಂತಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರು ಬಿಡದಿಗೆ ಹೋಗಿದ್ವಿ ನಾವೆಲ್ಲ ಸೇರಿ. ಹೋದಾಗ ಅಲ್ಲಿ ಜನ ಹೇಳಿದ್ರು, ನಮ್ಮ ಭಾಗದಲ್ಲಿ ನಾವೆಷ್ಟು ಚೆನ್ನಾಗಿ ಬೆಳೀತಾ ಇದ್ವಿ, ಬೆಳೆದು ನಾವು ಜೋರಾಗಿ ಭೂಮಿ ಕಿತ್ಕೋತಾರೆ ಅಂತ ಅವ್ರು ಹೇಳಿದ್ರು. ಅದು ಸತ್ಯ. ಈ ಭಾಗದಲ್ಲಿ ಮತ್ತು ಅದನ್ನು ಭೂಮಿ ನಮಗೂ ಭೂಮಿ, ಅದಕ್ಕೊಂದು ರೇಟು ಇದಕ್ಕೊಂದು ರೇಟು ಅಂತ ಸರ್ಕಾರ ಮಾಡ್ತಾ ಇದೆ. ಆದ ಕಾರಣ ತಕ್ಷಣವೇ ಸರ್ಕಾರದವರು ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂತಂದ್ರ ಒಂದು ಉಗ್ರವಾದ ಹೋರಾಟ ರೂಪುರೇಷೆಗೊಳ್ತದೆ. ಮತ್ತು ತಾವು ಆದಷ್ಟು ಜಲ್ದಿ ರೈತರು ಬೀದಿ ಕುಂತು ತಮಗ ಅರಿವಿರ್ಬೇಕು. ನಾವ್ ಎದಕ್ಕೆ ಈ ಮಾತು ಹೇಳಕತ್ತೀವಿ ಅಂತಂದ್ರ, ಬೆಂಗಳೂರು ಭಾಗದ ಭೂಮಿನೂ ಅದೇ ಬೆಳೆ ಕೊಡ್ತದ, ನಮ್ಮ ಈ ಕಡೆ ಭಾಗದ ಭೂಮಿನೂ ಅದೇ ಬೆಳೆ ಕೊಡ್ತದ. ಅದಕ್ಕೊಂದು ರೇಟ್ ಇದಕ್ಕೊಂದು ರೇಟ್ ಮಾಡ್ರಿ, ಅದು ನಮಗೆ ಗೊತ್ತಿಲ್ಲ. ಒಂದು ಎಕರೆಕ್ಕೆ ನಮ್ಮ ಕಾನೂನು ಇಲಾಖೆಯವ್ರು ಎಲ್ಲರೂ ಬಂದಿದ್ರು. ಯಾರು ನಮ್ಮ ವಕೀಲರು ಒಂದು ಗುಂಟೆಗೆ 1 ಕೋಟಿ ಕೇಳಿದ್ರು ಅವರು. ಅದು ಸತ್ಯವಾದ ಮಾತು. ಅವ್ರ ಬಗ್ಗೆ ಓದಿದಾರ, ಅದು ಸ್ಟಡಿ ಮಾಡಿದಾರ, ಅದು ಕೇಳ್ತಾ ಇದಾರೆ. ನಾವು ಅದಕ್ಕಿಂತ ನಮ್ಮ ರಾಜ್ಯಾಧ್ಯಕ್ಷ ಬರೀ 25 ಲಕ್ಷ ಕೇಳಿದಾರ, 25 ಕೋಟಿ ಕೇಳಿದಾರ. ಅದು ಕೊಡಕ್ಕೆ ನಿಮ್ಮ ಅಪ್ಪನ ಗಂಟೆ ನೋಡ್ತದಪ್ಪ. ಆದ ಕಾರಣ ನಮ್ಮ ನಾಯಕರು ಮಾತಾಡೋದು ಬಹಳ ಜನ ಅದಾರ. ನಾವು ಹೇಳೋದಿಷ್ಟೇ, ನಮ್ಮ ಶಶಿಕಾಂತ್ ಗೋಲ್ಜಿ ಅವರು ಮತ್ತು ತುನಪ್ಪಣ್ಣ ಪೂಜಾರಿ ಅವರು ರಾಜ್ಯಾದ್ಯಂತ ಕರೆ ಕೊಟ್ರ ಒಂದೊಂದು ಜಿಲ್ಲೆಯಿಂದ ಕನಿಷ್ಠ 55,000 ಜನ ಬರ್ತೀವಿ ನಾವು. ಅವ ನಿಮ್ಮ ಸರ್ಕಾರ ಧೂಳಿಪಟ ಆಗಿ ಹೋಗಿ ಸದಾ ಎಲ್ಲ ನಮ್ಮ ಭಾಗನೇ ಹಸುರುಮಯ ಆಗುವಂತ ಕೆಲಸ ಆಗ್ತದೆ. ಆದ ಕಾರಣ ತಾವು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಒಂದು ನಮ್ಮ ಬೇಡಿಕೆಯನ್ನು ತಕ್ಷಣ ಈಡೇರಿಸ್ಬೇಕಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಮತ್ತು ನಾನು ಎಲ್ಲ ರೈತ ದೇವರುಗಳ ಇಷ್ಟೊತ್ತಂಗ ಮಾತಾಡಕ್ಕೆ ಅವಕಾಶ ಕೊಡ್ತಂತೆ ಎಲ್ಲ ನನ್ನ ರೈತ ದೇವರುಗಳ ಪಾದಕ್ಕೆ ನಮಸ್ಕಾರ. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಗುರುಗಳಿಗೆ ಧನ್ಯವಾದ. ಜೋರಾಗಿ ಚಪ್ಪಾಗಿ ಇರಲಿ. ಹಸಿದ್ರಿ ಆಮೇಲೆ ಊಟ ಚಾಲು ಆಯ್ತೇನು ಕಾಳಜಿ ಮಾಡ್ರಿ, ಹಂಗ ಊಟ ನಿರಂತರ ಇರ್ತೈತೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಗದೀಶ್ ದೇವರೆಡ್ಡಿ, ಆಮೇಲೆ ಪ್ರೇಮ್ ಚೌಗಲ ಮಾತಾಡ್ತಾರೆ ನಮ್ಮ ರಾಜ್ಯ ಮುಖಂಡರು. ಈಗ ಜಗದೀಶ್ 5 ನಿಮಿಷ. ರಾಮದುರ್ಗ ತಾಲೂಕಾ ಅಧ್ಯಕ್ಷರು ಚಿಕ್ಕೋಡಿ ಈ ಒಂದು ಬೈಪಾಸ್ ಹಾಗೂ ಏಕ ನೀರಾವರಿ
ವೇದಿಕೆಯ ಮೇಲೆ ಆಸೀನರಾದಂಥ ಸನ್ಮಾನ್ಯ ರಾಜ್ಯ ಗೌರವಾಧ್ಯಕ್ಷರಾದಂಥ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿಗಳ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುನಪ್ಪನ ಪೂಜಾರಿಯವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂಥ ಮಲ್ಲಪ್ಪನ ಅಂಗಡಿಯವರೇ, ಬೆಳಗಾವಿ ಅಧ್ಯಕ್ಷರಾದಂಥ ಕುಮಾರ್ ಮರ್ದಿ ಅವರೇ, ಪ್ರೇಮ್ ಪ್ರಜಾಕಿ ಅವರೇ, ಚಿನಗುಂಡಿ ಅವರೇ, ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾದಂಥ ರಾಜ್ಯದ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರೇ, ತಾಲೂಕಾ ಪದಾಧಿಕಾರಿಗಳೇ, ತಾಲೂಕಾ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲು ಬಂದಂತ ಎಲ್ಲ ತಾಯಂದಿರೇ, ರೈತ ಹೋರಾಟ ಬಂಧುಗಳೇ, ಸಿಂಪಲ್ ಆಗಿ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರ ಇವತ್ತ ಈ ಬೀದಿ ಒಳಗೆ ಬಂದು ಯಾಕೆ ಹೋರಾಟ? ಗುರೂಜಿಗಳು ಒಂದು ಮಾತು ಹೇಳ್ತಿರ್ತಾರೆ ಕಾರ್ಯಕ್ರಮ, ಯಾರ ಬಗ್ಗಲ್ಲ ಅವ್ರಿಗೆ ಕೊಲ್ಲಾಪುರ ಮೆಟ್ಟಿಲೆ ಹೊಡಿಬೇಕಂತ ಹೇಳ್ತಾರೆ. ಎಂತದು? ಕೊಲ್ಲಾಪುರ ಮೆಟ್ಲೆ. ಅದಕ್ಕ ಆ ಮಾತಿಗೆ ನನಗೆ ಯಾಕೆ ನೆನಪಿಗೆ ಬಂತಂತಂದ್ರ, ಈ ಏನು ಹೈವೇ ಅಭಿವೃದ್ಧಿ ಪ್ರಾಧಿಕಾರ ಐತಲ್ಲ, NHAI ಅಂತೀವಿ, ಇವ್ರನ್ನ ಮೊದಲು ಮೆಟ್ಲೆ ಹೊಡಿಬೇಕು. ಯಾಕಂತಂದ್ರ ಬಂಧುಗಳೇ, ನಿಮಗೆ ನೆನಪಿರ್ಲಿ, ಏನು ಕಪ್ಪು ಹಣ ಮಾಡಿದಾರಲ್ಲ ತಿಮಿಂಗಲಗಳು, ಅಲ್ಲಿ DPR ಆತಂದ್ರೆ ಇವರೆಲ್ಲ ಇಲ್ಲಿ ಎದ್ದು ಕೂತಿರ್ತಾರೆ. ಅಲ್ಲಿ DPR ಆಗಕ್ಕೆ ರೆಡಿ ಆಗಕ್ಕೆ ಬೇಕಂದ್ರೆ ಇವರೆಲ್ಲ ಎದ್ದು ಕೂತಿರ್ತಾರೆ. ಏನ್ ಮಾಡ್ತಾರ ಅವರು? ನಮ್ಮ ಹತ್ರ ಬಂದು ನಮ್ಮ ಜಮೀನು ಕಮ್ಮಿ ಒಳಗೆ ಖರೀದಿ ಮಾಡಿ, ಅದನ್ನ ಎಣ್ಣೆ ಮಾಡಿ, KJP ಮಾಡಿ, ನಿಮ್ಮ ಲಾಭ ಎಲ್ಲ ಅವ್ರು ತಗೋತಾರೆ. ಬಂಧುಗಳೇ, ನಾನು ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಮತ್ತು NHAI ಅವ್ರಿಗೆ ಹೇಳುದ ಇಷ್ಟ, ನಮಗೆ ನೀವೇನು ಜಮೀನು ಹೊಂಟೈತ ಒಂದು ಅದನ್ನ ವಾಪಸ್ ಕೊಟ್ಬೇಕು. ಯಾಕಂತಂದ್ರ ನೀವು ಕೊಡೋ ರೊಕ್ಕ ನಮ್ಗೆ ವಾಪಸ್ ಜಮೀನು ತಗೊಳಕ್ಕೂ ಬರುದಿಲ್ಲ. ಇವತ್ತ ನಮ್ಮ ವಕೀಲ ಬಂಧುಗಳು ಬಂದಿದ್ದಾರೆ, ಬಾರ್ ಅಸೋಸಿಯೇಷನ್, ಅವರ ಸಲಹೆ ಸೂಚನೆಗಳನ್ನ ತಗೋರಿ. ಯಾಕಂತಂದ್ರ ನಿಮಗೆ ಬಹಳ ಯಾಮಾರಿಸ್ತಾರ. ಬಂಧುಗಳೇ, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಹೈದರಾಬಾದ್ ಟು ಪಂಚಿ ಹೈವೇ ನಡೆದ, ಅದು ರಾಯಚೂರು ಟು ಬೆಳಗಾವಿ ಈಗ 2028 ಅಂದ್ರೆ ಗಾಡಿ ಓಡಿಸ್ತಾರ. ಏನಾಗ್ಬಿಟ್ಟಾರ ಬಂಧುಗಳೇ, ಅಲ್ಲಿ ಯಾರ ರೈತರಿಗೂ ನಿಜವಾಗ್ಲೂ ನ್ಯಾಯ ಸಿಕ್ಕೇ ಇಲ್ಲ. ಒಂದು ಎಕರೆಕ 6 ಲಕ್ಷ ಹಿಡ್ಕೊಂಡು 20 ಲಕ್ಷ 30 ಲಕ್ಷ ಮಟ್ಟ ಲಾಸ್ಟ್ ಕೊಟ್ಟಿದ್ದಾರೆ. ಬಂಧುಗಳೇ, ಒಂದೇನಂತಂದ್ರ ನಾವು ಬಹಳ ಬದಲಾಗ್ಬೇಕು. ಉತ್ತರ ಕರ್ನಾಟಕಕ್ಕೂ ಒಂದು ನ್ಯಾಯ, ದಕ್ಷಿಣ ಕರ್ನಾಟಕಕ್ಕೂ ಒಂದು ನ್ಯಾಯ, ರೈತರಿಗೂ ಒಂದು ನ್ಯಾಯ, ರಾಜಕಾರಣಿಗಳು ಒಂದು ನ್ಯಾಯ. ಇದೆಲ್ಲನೂ ಬದಲಾಗ್ಬೇಕಂತಂದ್ರ ಸನ್ಮಾನ್ಯ ಸುನಪ್ಪನ ಪೂಜಾರಿ ಅವರು ಮತ್ತು ಸನ್ಮಾನ್ಯ ಶಶಿಕಾಂತ್ ಗುರೂಜಿಗಳೊಳಗ ಅವರ ನೇತೃತ್ವದಾಗ ನಾವು ಮೊದಲು ಸಂಘಟನೆಯನ್ನು ಮಾಡ್ಬೇಕು. ನೋಡ್ರಿ, ನೀವು ಸರ್ಕಾರದೊಳಗ ಅಧಿಕಾರಿಗಳೊಳಗ ಒಂದಿಟ್ಟು ಏನಾರ ಹೆಚ್ಚ ಕಮ್ಮಿ ಆತಂದ್ರೆ ರಾಜ್ಯ ಬಂದಾಗ್ತದ. ನಿಮಗ್ ಬಂದಂತ ಪಾಲು ನುಂಗಿದ್ರು ನೀವು ಯಾಕೋ ಅನ್ನೋದಿಲ್ಲ. ಬಂದ್ಗಳೇ, ಎಷ್ಟು ದಿನ ಈ ತರ ಹೋಗುದು? ಈಗ ಬೈಪಾಸ್ ಆಗಾಕತ್ತೈತಿ. ಬೈಪಾಸ್ ವಿರೋಧಿಗಳಲ್ಲ ನಾವು, ನಮಗೇನು ಕೊಡ್ಬೇಕಾಗ್ಯದಲ್ಲ ಪರಿಹಾರ. ಯಾಕ ಬಿಡದಿ ಒಳಗನ 2.5 ಕೋಟಿ ಕೊಡಕ್ ಹತ್ತಿದಾರ, ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಒಂದು ಯೋಜನೆಗೆ ಒಂದು ಭೂಮಿಯನ್ನ ಖರೀದಿ ಮಾಡ್ತಾರಂತಂದ್ರ ಅದು ಬೇರೆ ಇದು ಬೇರೆನಾ? ಬಂಧುಗಳೇ, ಒಂದು ಸತ್ಯ ಅರ್ಥ ಮಾಡ್ಕೊಡ್ರಿ. ನೀವು ಯಾವಾಗ ಸಂಘಟಿತರಾಗ್ತೀರಿ, ನೀವು ಯಾವಾಗ ಬದಲಾವಣೆ ಆಗ್ತೀರಿ, ಅವಾಗ ನಮಗೆ ನ್ಯಾಯ ಸಿಗ್ತದ. ಅದಕ್ಕ ತಾವೆಲ್ಲರೂ ಹೋರಾಟ ಮಾಡಿ ಆ ನ್ಯಾಯವನ್ನು ಪಡ್ಕೋಬೇಕು. ಮತ್ತ ಇನ್ನೊಂದು, ನಾನು ಏನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ ಅಂತಂದ್ರೆ ಬೈಪಾಸ್ ಮಾಡ್ತಿರಲ್ಲ, ಮಾಡಿದ ನಂತರ ಅದಕ್ಕೆ ರ್ಯಾಂಪ್ ಮಾಡ್ಬೇಕು.
ಎಲ್ಲಿ ರೈತರು ಹತ್ತಾರ ಎಲ್ಲಿ ಇಳಿತಾರ ರ್ಯಾಂಪ್ ಮಾಡುವಂತ ವ್ಯವಸ್ಥೆನೂ ಆಗ್ಬೇಕು. ಅದಕ್ಕ ಈ ಹೋರಾಟದ ಮೂಲಕ ಎಲ್ಲ ನಾಯಕರು ಈ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕು. ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕಂದ್ರೆ ಸಂಘಟಿತರಾಗಬೇಕು. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ ಈ ಇದನ್ನ ದುಡ್ಡನ್ನ ತಗೊಳ್ಳುವಂತ ಕೆಲಸ ಮಾಡ್ಬೇಕಂತ ಹೇಳಿ ನನಗೆ 2 ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಷ್ಟು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಜಗದೀಶ್ ದೇವರೆಡ್ಡಿ ಅವರಿಗೆ ಧನ್ಯವಾದ. ಈಗ ಪ್ರೇಮ ಚೌಲ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸಮಾಧಾನ ಮಾತಾಡುವ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಶಿಕಾಂತ್ ಗುರುಜಿ ಅವರಿಗೆ, ಚಿನ್ನಪ್ಪ ಪೂಜಾರಿ ಅವರಿಗೆ, ಮುಂದೆ ಕೂತಂತ ತಾಯಿಯಂದರಿಗೆ, ಅಣ್ಣ ತಮ್ಮಂದರಿಗೆ, ಶರಣಾರ್ಥಿಗಳು, ವೇದಿಕೆ ಮೇಲೆ ಇದ್ದಂತ ಗುರುಗಳಿಗೆ, ರಾಜ್ಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ತಾಲೂಕಾ ಪದಾಧಿಕಾರಿಗಳಿಗೆ ಶರಣಾರ್ಥಿ. ನೇರವಾಗಿ ವಿಷಯಕ್ಕೆ ಬಂದು ಬರ್ತೇನ್ರಿ. ಸುತ್ತಿರ್ಗಾಡ್ಬೇಡ. ನಾವು 18 ಮಂದಿ MLAಗಳನ್ನ ಆರಿಸಿ ಕಳಿಸಿದ್ದ ರೈತರ ಕೆಲಸ ಮಾಡಾಕ, ದೀನ ದಲಿತರ ಕೆಲಸ ಮಾಡಾಕ. ಇವ್ರಿಗೆ ಬೆಲ್ಲಾಗ ಹೋಗಿ ಮಂತ್ರಿ ಕೊಡು ಕಂತ್ರಿ ಕೊಡು ಅಂತ ಕಳಿಸಿದ್ರೇನ್ರಿ ಮತ್ತೆ? ಇವ್ರ ಗೋವಾದಾಗ ಹೋಗಿ ಕುಂಟಾಕ, ರಿಸಾರ್ಟ್ದಾಗ ಮಜಾ ಮಾಡಕ್ಕಲ್ಲ, ಬೆಂಗಳೂರದಾಗ ಹೋಗಿ ಕೂತ ಮಜಾ ಮಾಡಕ್ಕಲ್ಲ. 18 MLAಗಳನ್ನ 2.5 MP ಮತ್ತೆ 2 MLCಗಳನ್ನ ಕಳಿಸಿದ್ದ ರೈತರ ಕೆಲಸ ಮಾಡಾಕ. ಮಂತ್ರಿ ಕೂಡ ಕಂತ್ರಿ ಕೂಡ ಅಂತ ಹೋಗಿದ್ದ ಎಲ್ಲ ಟೈಮ್ ಪಾಸ್ ಮಾಡತ್ತಾರೆ. ನಿಮ್ಗೇನು ಗೊತ್ತಾಗಂಗಿಲ್ಲ. ವೋಟರ್ಸ್ ಅಂದ್ರೆ ಏನ್ ತಿಳ್ಕೊಂಡಿದ್ರಿ ನೀವು? ರೈತರಂದ್ರೆ ಏನ್ ತಿಳ್ಕೊಂಡಿದ್ರ? ಇದು ಎಚ್ಚರಿಕೆ ಇದೆ. 2028ಕ್ಕೆ ನೀವ ರಾಜಕಾರಣಿಯಾಗಿ ಇರಬೇಕು, ನೀವ ಮಂತ್ರಿ ಆಗ್ಬೇಕು, ನೀವ MLA ಆಗ್ಬೇಕಂದ್ರೆ ಆಗ್ರಿ, ನಮಗೇನು ತೊಂದರೆ ಇಲ್ಲ. ಬಟ್ ನಿಮ್ಮನ್ನ ಆರಿಸಿ ಕಳಿಸಿದ್ದ ಒಂದು ಗ್ರಾಮ, ಒಂದು ತಾಲೂಕ, ಒಂದು ಜಿಲ್ಲೆ ಅಭಿವೃದ್ಧಿ ಮಾಡಕ, ರೈತರ ಸಮಸ್ಯೆನ ಕರೆಕ್ಟ್ ಆಗಿ ಕೆಲಸ ಮಾಡಕ. ಅದನ್ನ ಬಿಟ್ಟು ನೀವು ಏನ್ ಮಾಡ್ತಾ ಇದ್ದೀರಾ? ತಪ್ಪು ಕೆಲಸ ಮಾಡ್ತಾ ಇದ್ದೀರಾ. ಏನ್ ಕೆಲಸ ನಿಮ್ದು? MLA ನೀವು ನಮ್ಮ ಕೆಲಸಗಾರರು, MP ನೀವು ನಮ್ಮ ಕೆಲಸಗಾರರು, ನೀವು ರಾಜ್ಯರಲ್ಲ. ನೀವು ತಿಳ್ಕೊಂಡಿರ್ಬೇಕು ರಾಜ್ಯರಂತ. ನೀವೆಲ್ಲರೂ ನಮ್ಮ ಕೆಲಸಗಾರ. MLAಗಳು MP ಸೀದಾ ಬಂದ ರೈತರ ಕೆಲಸ ಕರೆಕ್ಟ್ ಆಗಿ ಮಾಡಿಕೊಡ್ಬೇಕು, ದೀನ್ ದಲಿತರ ಕೆಲಸ ಮಾಡಿಕೊಡ್ಬೇಕು. ಇಲ್ಲಂದ್ರೆ ನಿಮಗೆ ಯಾರಿಗೂ ಉಳಗಾಲ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘದಾಗ ಯುವಕರು, ಮಹಿಳೆಯರು ಹೆಚ್ಚಾಗಿ ಶಾಲೆ ಹಾಕ್ಬೇಕು. ಯಾಕಂದ್ರೆ ಯಾವ್ದು CM ಆಗ್ಲಿ, ಯಾವ್ದು MLA MP ನಮ್ಮನ್ನ ಉದ್ಧಾರ ಮಾಡಂಗಿಲ್ಲ. ನಮ್ಮನ್ನ ಉದ್ಧಾರ ಮಾಡೋದು ಒಂದೇ ಸಂಘಟನಾ, ಕರ್ನಾಟಕ ರಾಜ್ಯ ರೈತರ ಹಸಿರು ಸೇನೆ. ಜೋಡೆತ್ತುಗಳು, ಅದು ಬರೀ ಜೋಡೆತ್ತುಗಳು. ಮತ್ತೆ ರಾಜ್ಯದ ಪದಾಧಿಕಾರಿಗಳ ಕಡೆಯಿಂದ, ಜಿಲ್ಲೆ ತಾಲೂಕಾ ಪದಾಧಿಕಾರಿಗಳಿಂದ, ನಿಮ್ಮಿಂದ ಮಾತ್ರ ನ್ಯಾಯ ಒದಗಕ್ಕೆ ಸಾಧ್ಯ ಇದೆ. ಯಾರು ಬಂದು ಮಾಡಿಕೊಡಂಗಿಲ್ಲ. ಅದಕ್ಕ ನೀವು ಏನ್ ಮಾಡ್ಬೇಕಂದ್ರೆ ಈ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ಮಕ್ಕಳಿಗೆ, ಯುವಕರಿಗೆ ಎಲ್ಲರಿಗೂ ಶಾಲೆ ಹಾಕ್ರಿ, ಸಂಘಟನೆಗೆ ಬರ ಮಾಡ್ಕೊಳ್ರಿ. ಅವಾಗ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಗ್ರಾಮ ಎಲ್ಲ ಅಭಿವೃದ್ಧಿ ಆಗುತ್ತೆ. ಇಲ್ಲಂದ್ರೆ ಆಗಲ್ಲ. ಈ ವೇದಿಕೆ ಮುಖಾಂತರ ನಾನು ಒಂದು ಸಂದೇಶ, ನಾನೊಂದು ವಿನಂತಿ ಮಾಡ್ಕೊತೇನೆ. ಜಂಜೀಸ್, ವೇರ್ ಯು ಗೈಸ್ ಆರ್ ಸಿಟ್ಟಿಂಗ್, ಜಂಜೀಸ್, ಯು ಆರ್ ಟಾಕಿಂಗ್ ವಾಟ್ ಯು ಆರ್ ಟಾಕಿಂಗ್? ಜಂಜೀಸ್, ಪ್ಲೀಸ್ ಕಮ್ ಟು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬನ್ನಿ. ನೀವೆಲ್ಲರೂ ಜಂಜಿಗಳು ಟಾವೆಲ್ ಹಾಕ್ರಿ. ನಿಮ್ಮ ಹೊಲ ಇದೆ, ನಿಮ್ಮ ಮನೆ ಇದೆ, ಇದು ನಿಮ್ಮ ರಾಜ್ಯ, ಇದು ನಿಮ್ಮ ಜಿಲ್ಲೆ. ಜಂಜೀಸ್ ಎಲ್ಲ ಬಂದು ಟಾವೆಲ್ ಹಾಕೋರಿ. ನಿಮ್ಮ ಹೊಲಕ್ಕ, ನಿಮ್ಮ ಬೆಳೆಗೆ ನೀವು ಬೆಳೆ ತಗೊಳಕ್ ಸಾಧ್ಯತೆ. ಬೇರೆ ಯಾರು ಬಂದು ಕೊಡಂಗಿಲ್ಲ. ಜಂಜೀಸ್, ಯು ಹ್ಯಾವ್ ದಿ ರೈಟ್ ಪಾತ್. ದ ಪಾತ್ ಇಸ್ ವೇಟಿಂಗ್ ಫಾರ್ ಯು. ಆಲ್ ಜಂಜೀಸ್ ಶುಡ್ ಕಮ್ ಟು ರೈತ ಸಂಘ. ಇಫ್ ಯು ಆರ್ ಕಮಿಂಗ್ to this Sangatne, you will make history. You will create the history. Janjis, I am requesting from this Vedike, you all should join immediate. Wherever you are in, wherever, which village, which taluka, which district, you please join to our Sangatna and create the history, make the history and make the people rise Sangatna brightness. You are the future of Karnataka. You are the future of India. Janjis,
You all please come to us. We will welcome. We will welcome you. We will request you. You are the future of India and Karnataka. You should come to us and we will help you. We will make the better in Karnataka. We will get our rights. ನನಗೆ ಕೊಟ್ಟಂತ ಎಲ್ಲ ಗುರುಜಿಗಳಿಗೆ ನಮ್ಮ ವೇದಿಕೆಯ ಪದಾಧಿಕಾರಿಗೆ ಧನ್ಯವಾದಗಳು. ಜೋರಾಗಿ ಚಪ್ಪಾಳಿ ಬರಲಿ. ಯಾಕಂದ್ರೆ ನಮ್ಮ ಅಧ್ಯಕ್ಷ 7 ಭಾಷೆ ಮಾತಾಡ್ತಾನೆ. ಯಾಕಂದ್ರೆ ನಾವು ಎಲ್ಲ ಮಂದಿನ ರೆಡಿ ಇಟ್ಟದು. ಯಾಕಂದ್ರೆ ಎಲ್ಲ ಎಜುಕೇಶನ್ ಎಲ್ಲ ರೀತಿ, ಯಾಕಂದ್ರೆ ಎಲ್ಲ ರೀತಿ ನಮಗೆ ಬೇಕಾ ಯುದ್ಧ ಆಡಕ್ ನಿಂತು ಇಲ್ಲಿ. ಯಾಕಂದ್ರೆ ಈ ಕೆಟ್ಟ ವ್ಯವಸ್ಥೆ ವಿರುದ್ಧ ನೋಡ್ರಿ, ಇವತ್ತ 10 ಕೋಟಿ ರೂಪಾಯಿ ಕಿಮ್ಮತ್ತಾಗ್ತಕ್ಕಂಥ ಭೂಮಿ ಬರೀ 35 ಲಕ್ಷ ರೂಪಾಯಿ ಈ ತಲೆ ಹಿಡಕ ಅಧಿಕಾರಿಗಳ ಮತ್ತು ಈ ವ್ಯವಸ್ಥೆ ತಗೋತಾರಂತಂದ್ರ ಏನಿದ ಆಟ? ಅಂದ್ರ ಸುಮ್ ಕೂತ್ರೆ ಕೊಟ್ಟ ಬಿಡುದು ಇವ್ರಿಗೆ. ತಗೊಂಡ ಬಿಡವ್ರ. ಯಾಕಂದ್ರೆ ಕಾನೂನು ಐತಿ, ಭೂ ಸ್ವಾಧೀನ ಪ್ರಕ್ರಿಯೆ ಏನಿದೆ ತಗೊಂಡ ಬಿಡವ್ರ. ನಾವೇನು ಮೂರ್ಖರದು? ನಾವೆಲ್ಲ ಬಹಳ ಬಲಿಷ್ಠ ಆಗಿದ್ದು. ಇದೆಲ್ಲ ಹೋದ ಕಾಲೀಗ ಈಗೆಲ್ಲ ಬದಲಾವಣೆ ಆಗಿದ್ದು. ತಾಯಿಯಂದಿರು ನೋಡ್ರಿ, ಇವತ್ತ 100 ಜನ ಭಾಗವಹಿಸಿದಾರ. ಎಲ್ಲರಿಗೂ ಭೂಮಿ ಬದುಕ ಅಂತಂದ್ರೆ ಇನ್ನೆಲ್ಲ ಕೂಡ ಅದ್ಭುತ ಬದಲಾವಣೆ ಆಗ್ತಕ್ಕಂಥದ್ದು. ಸಾಹೇಬ್ರೆ, ಯಾಕೆ ಅಧಿಕಾರಿಗಳಿಗೆ ಆರಾಮಿಲ್ಲ? ಯಾರ್ಯಾಕೆ ಲೇಟ್ ಆಗಿ ಮಾಡತ್ತಾರೆ? ಏನಾಗತ್ತೆ? ಕರ್ಸ್ರಿ 1:15 2 ಆಯ್ತು. ನಾ ಆಗ ಹೇಳ್ತೆ 12:15 1 ಗಂಟೆ ಕರೆಸಿ ಬಿಡತ್ತೆ. ಕರ್ಸ್ರ ಅವ್ರು ಯಾಕೆ ಲೇಟ್ ಮಾಡತ್ತಾರೋ ಅಲ್ರಿ? ಯಾರಿಗೆ ಹೇಳುದು? ಯಾರಿಗೆ ಹೇಳುದು? ನಾವು ಮಾತಾಡ್ಕೋದು ನೋಡ್ರಿ. ದನ ತಂದು ಕಟ್ಟ್ಯಾರು. ಇದಾಗಿದ ತಕ್ಷಣ DSP ಸಾಹೇಬರು, ಜಿಲ್ಲಾಧಿಕಾರಿ ಅವರು ಮತ್ತು AC ಅವರು, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಗಣೇಶ್ ಹುಕ್ಕೇರಿ ಅವರು ಕೂಡ ಬರ್ಬೇಕಿಲ್ರಿ? ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗಟ್ಟಿಯಾಗಿ ಉತ್ತರ ಹೇಳ್ಬೇಕ. ಆಗಿದ್ರೆ ನಾವು 12 ಗಂಟೆ 11 ಗಂಟೆ ಸ್ಟಾರ್ಟ್ ಮಾಡಿದ್ವು. ಹೇಳತ್ತು ದಯವಿಟ್ಟ ತಕ್ಷಣ ಎಲ್ಲ ಅಧಿಕಾರಿಗಳ ಇನ್ನು 5 ನಿಮಿಷ ಆಗತ್ತಂದ್ರೆ ದಯವಿಟ್ಟ DSP ಸಾಹೇಬ್ರ ಗೌಡ್ರ ದಯವಿಟ್ಟ ತಾವು ಕರ್ಸಕ್ಕಂಥದ್ದು ಕೆಲಸ ಮಾಡ್ರಿ. ನಮ್ಮ ಹಿರಿಯ ಹೇಳಿದ್ರೆ ಮೆಕ್ಕಿ ಬರೋದತ್ತೆ. ಜೋರಾಗಿ ಜಪ್ಪ ಹುಲಿಗೆ ಹಲೋ ಇರ್ಲಿ. ಅನಿವಾರ್ಯತೆ ಯಾಕಂತಂದ್ರ ಸುಮಾರ 4-5 ನೀರಾವರಿ ಯೋಜನೆಗಳದಾವ. ಹೆದ್ದಾರಿಗೆ 10 ಕೋಟಿ ರೂಪಾಯಿ ಕೊಟ್ರನ ಭೂಮಿ ಕೊಡುದ. ವಕೀಲರ ಗುಂಟೆಗೆ 1 ಕೋಟಿ ಹೇಳೋದು ಸತ್ಯ ಐತೆ. ಎಲ್ಲಿ ಗುಂಟೆಗೆ 1 ಕೋಟಿ ಆಕೈತೆ ಎಲ್ಲಿ ಕೊಡುದನ? ನಾರ್ಮಲ್ 10 ಕೋಟಿ ಕೊಟ್ರೆ ಕೊಡುದು. ಹೌದನ್ರಿ? ಅದಕ್ಕಾಗಿ ಸಮಸ್ಯೆ ಇಲ್ಲ. ಈ ಹನುಮಾನ್ ಏತ್ ನೀರಾವರಿ 80 ವರ್ಷ ನೀರಾವರಿ ಎಲ್ಲಿಗೆ ಬಂತು, ಇನ್ನು ಮುಂದ ಆಗ್ತೈತೋ ಇಲ್ಲ ಇವ್ರ ಕೈಲಿ ಅಧಿಕಾರಿಗಳು ಇವತ್ತು ಹೇಳ್ಬೇಕು. ಹೌದಲ್ರಿ ಗುರುಗಳು? ಆಗುದಂದ್ರೆ ಹೆಂಗ ಮಾಡಿಸ್ಬೇಕನ್ನೋದ ಕರ್ನಾಟಕ ರಾಜ್ಯ ರೈತ ಸಂಘ, ಗುರೂಜಿ, ನನ್ನ ಎಲ್ಲ ರೈತ ಬಂಧುಗಳಿಗೆ, ವಕೀಲರಿಗೆ ನಮಗೆಲ್ಲ ಗೊತ್ತೈತಿ. ಪ್ರಸಂಗ ಬಂದ್ರೆ ಬೆಂಗಳೂರಿಗೆ ನಾವು ಒಂದು 10,000 ಹೋಗವ್ರಿ. ಮತ್ತ 10,000 ಮಂದಿ ಬೆಂಗಳೂರು MD ಆಫೀಸ್ ಮುಂದೆ ಆಗುವಂತ ವಕೀಲರ ಕೂತ ಅಲ್ಲಿ ಹುಕ್ಕೇರಿ ಒಳಗೆ ಮಲ್ಲಿಕಾರ್ಜುನ ಏತ್ ನೀರಾವರಿ, ಹನುಮಾನ, ಕೊಟಬಾಗಿ ಮತ್ತು ಅದ ಸುಲ್ತಾನ್ಪುರ್ CBC, ಕರಗಾವ ಏನಿವತ್ತ ಮತ್ತು ಮಹಾಲಕ್ಷ್ಮಿ ನೀರಾವರಿ, ನಮ್ಮ ಅಜ್ಜಾರ ಮಹಾಲಕ್ಷ್ಮಿ ನೀರಾವರಿ ಈ ಭಾಗದಾಗ ಬಂದ್ರು. ಎಸ್ ಗುರುಗಳು ನಮ್ಮ ಚಿಂಚನಿ ಅಜ್ಜಾರ ನಮ್ಮದಾಯ್ತಪ್ಪ ಆ ಕಡೆ ಬೇಕಂತಾರ. ಬಹಳ ಅದ್ಭುತ ಮಾತಾಡ್ತಾರ. ಪರಮ ಪೂಜ್ಯರ ಬಹಳ ಅದ್ಭುತವಾಗಿ ಮಾತಾಡ್ತಾರೋ. ಮೊದಲು ಒಂದು 5 ನಿಮಿಷ ಪರಮ ಪೂಜೆಗೆ ಒಬ್ರು ಕೊಟ್ರೆ ನೆಕ್ಸ್ಟ್ ಮಾತು ಬದಲಾಯಿಸೋಣ. ಆಯ್ತು. ಈಗ ಕಮ್ತಾನಟ್ಟಿ ಶ್ರೀಗಳು ವಿಪಕ್ಷದವರು ಈ ಹೋರಾಟ ಉದ್ದೇಶಿಸಿ ಮಾತಾಡ್ಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ದೇವರುಗಳ ಆಶೀರ್ವಾದ ಆಗ್ಬೇಕು. ದಯವಿಟ್ಟು ಸ್ವಲ್ಪ ಶಾಂತ ಈಗ. ಪ್ರಥಮದಲ್ಲಿ ಬಸವಾದಿ ಶಿವಶರಣರಾದಿಯಾಗಿ ಲಿಂಗಕ್ಕೆ ಹಾನಗಲ ಕುಮಾರ ಮಹಾಶ್ರೀಗಳ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ರೈತಪರ ಸಂಘಟನೆಯ ಹೋರಾಟಕ್ಕಾಗಿ ಈ ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಚಿಕ್ಕೋಡಿಯ ಸಂಪಾದನಾ ಮಠದ ಜಗದ್ಗುರು ಸಂಪಾದನಾ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ, ಅದೇ ತೆರನಾಗಿ ಚಿಂಚಣಿಯ ಸಿದ್ದಪ್ರಭು ಸ್ವಾಮೀಜಿಯವರ ಮಠದ ಉತ್ತರಾಧಿಕಾರಿಗಳು ಶಿವಪ್ರಸಾದ ಜಯವರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ತಿಳಿಸಿ, ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಈ ದೇಶದ
ಬೆನ್ನೆಲುಬಾಗಿರ್ತಕ್ಕಂತಹ ರೈತ, ಆ ರೈತನಿಗೆ ಬೆನ್ನೆಲುಬಾಗಿರ್ತಕ್ಕಂತಹ ನಮ್ಮ ಶಶಿಕಾಂತ್ ಗುರೂಜಿಯವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಅದೇ ತೆರನಾಗಿ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚೂನಪ್ಪ ಪೂಜಾರಿ ಅವರಲ್ಲಿ, ಅದೇ ತೆರನಾಗಿ ಈ ಕಾರ್ಯಕ್ರಮದೊಳಗ ಆಗಮಿಸಿರ್ತಕ್ಕಂತಹ ಎಲ್ಲ ರೈತರೇ, ತಾಯಂದಿರೇ, ಹಿರಿಯರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾವ ಇವತ್ತ ಯಾವ ಕಾರಣಕ್ಕಾಗಿ ಹೋರಾಟ ಮಾಡಕತ್ತೀವಪ್ಪ ಅಂತಂದ್ರೆ, ಏನು ರಾಷ್ಟ್ರೀಯ ಹೆದ್ದಾರಿಗಳು ಬರ್ತಾ ಇದಾವಲ್ಲ, ಆ ಹೆದ್ದಾರಿಯಲ್ಲಿ ಬರ್ತಕ್ಕಂತಹ ಯಾವ ಹೊಲಗಳಿದಾವಲ್ಲ, ಆ ಹೊಲಗಳಿಗೆ ಒಂದು ಗುಂಟೆಗೆ 80,000 ರೂಪಾಯಿ ಸರ್ಕಾರದವರು ನಿಗದಿತ ಹಣವನ್ನ ಪಡಿಸಿದ್ದಾರೆ. ಆ ಹಣವನ್ನ ತಗೊಂಡು ಏನ್ ಮಾಡಕ್ಕಾಗ್ತೈತಿ? ಅಧಿಕಾರಿಗಳಾಗಿ ಎಲ್ಲ ವಿಚಾರ ಮಾಡ್ಬೇಕು. ಏನನ್ನ ವಿಚಾರ ಮಾಡ್ಬೇಕಪ್ಪ ಅಂತಂದ್ರೆ, 80,000 ರೂಪಾಯಿದೊಳಗೆ ಈಗಿನ ನಿರ್ಮಾಣದೊಳಗ ಇನ್ನೊಂದು ಹೊಲ ತಗೋತಿದ್ರೆ ಸಿಗಂಗಿಲ್ಲ. ಯಾಕಂದ್ರೆ ಕೋಟಿ ಗಂಟೆ ಬೆಲೆ ಬರುವಂತ ಹೊಲಗಳಿಗೆ ಸದ್ಯಕ್ಕೆ ಅದಾವ. ಅದೇ ತರನಾಗಿ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಮನವಿ ಅಂತ ಅನ್ಕೋತೀರ ಮತ್ತೆ ಏನ್ ಅನ್ಕೋತೀರ ಅನ್ಕೋರಿ. ಯಾಕಪ್ಪ ಅಂತಂದ್ರೆ ರೈತರಿಗೆ ಯಾವುದೇ ರೀತಿ ಒಳಗ ಏನಾದ್ರೂ ಒಂದು ಅನಾಹುತ ಆಗೋ ಸಂದರ್ಭದೊಳಗ ನಮ್ಮ ಶಶಿಕಾಂತ್ ಗುರೂಜಿ ಅವರು ಹಾಗೂ ಚೂನಪ್ಪ ಪೂಜಾರಿ ಅವರು ಮುನ್ಸೂಚನೆಯಲ್ಲಿ ಇರ್ತಾರ. ಯಾವ ರೈತರಿಗೂ ಕೂಡ ಅನ್ಯಾಯ ಆಗಕ್ ಬಿಡಂಗಿಲ್ಲ. ಅಂತ ಸಂದರ್ಭದೊಳಗ ಈ ಹೈವೇ ಮಾಡುವಂತ ರಸ್ತೆ ಏನು ಬರ್ತದಲ್ಲ, ಮುಖಾಂತರವಾಗಿ ಯಾವ್ಯಾವ ಹೊಲಗಳಿದಾವಲ್ಲ, ಪ್ರತಿ ಎಕರೆಗೆ 10 ಕೋಟಿ ರೂಪಾಯಿ ಅಂತ ಹೇಳಿ ಆಗಲೇ ಘೋಷಣೆ ಮಾಡಿ ಹೇಳಿದ್ರು. ಅದಷ್ಟೇ ಸಾಲುದಿಲ್ಲ. ಯಾಕಪ್ಪ ಅಂತಂದ್ರೆ ಗುಂಟೆಗೆ 1 ಕೋಟಿ ರೂಪಾಯಿ ಅಂತ ಹೇಳಿ ನಮ್ಮ ವಕೀಲರಾಗಿರ್ತಕ್ಕಂಥ ಎಲ್ಲ ವಕೀಲರು ಕೂಡ ಹೇಳಿದ್ರು. ಅವ್ರು ಯಾಕಂದ್ರೆ 1 ಕೋಟಿ ರೂಪಾಯಿ ಒಂದು ಗುಂಟೆಗೆ ಯಾಕೆ ಹೇಳಿದಾರೆ ಅಂದ್ರೆ, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದಾರೆ, ಅದ್ರ ಬಗ್ಗೆ ಎಲ್ಲ ಓದಿದಾರೆ ಅವರೆಲ್ಲ ವಕೀಲರು. ಆದ ಕಾರಣವಾಗಿ 1 ಗುಂಟೆಗೆ 1 ಕೋಟಿ ರೂಪಾಯಿ ಸರ್ಕಾರದವರು ಕೊಡ್ಬೇಕಂತ ಹೇಳಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ತಿಳಿಪಡಿಸುತ್ತ, ಎಲ್ಲರೂ ಸರ್ಕಾರದವರಿಗೆ ಎಲ್ಲರೂ ಭಕ್ತಿಯಿಂದ ನಾವು ಮನವಿ ಮಾಡ್ಕೊಳ್ತೇವೆ. ನೀವೇನಾರ ಈ ಮನವಿಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಕಾರ್ಯಕ್ರಮ, ಈ ಹೋರಾಟ ಇಲ್ಲೇ ಮುಗಿಯಂಗಿಲ್ಲ. ಉಗ್ರ ಹೋರಾಟವಾಗಿ ಮುನ್ಸೂಚನೆಯಾಗಿ ನಿಮಗೆಲ್ಲ ಇನ್ನು ಮುಂದುವರಿತಿದೆ ಅನ್ನುವಂತ ಮಾತನ್ನ ಹೇಳಿ, ಎಲ್ಲರಿಗೂ ಕೂಡ ಆ ಭಗವಂತ ಎಲ್ಲರಿಗೂ ಮಳೆ ಬೆಳೆ ಎಲ್ಲರಿಗೂ ಕೊಟ್ಟು ಕಾಪಾಡಿ ಅನ್ನುವಂತ ಮಾತನ್ನ ಹೇಳಿ, ಈ ಕಾರ್ಯಕ್ರಮ ಇನ್ನೂ ಮುಂದುವರಿದೈತಿ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಇನ್ನು ಮುಂದೆ ಕಾರ್ಯಕ್ರಮನ ನಮ್ಮ ಚೂನಪ್ಪ ಪೂಜಾರಿ ಅವರು ಮುಂದುವರಿಸ್ಕೊಡ್ತಾರೆ. ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳಿ ಬರ್ಲೆ, ಸ್ವಲ್ಪ ಜೋರು ಬರ್ಲೆ. ಅವರೆಲ್ಲ ಪರಮ ಪೂಜೆಗೆ ಬಂದರು, ಆಶೀರ್ವಾದ ಜೋರಾಗಿ ಆಗ್ಬೇಕು. ಈಗ ಈ ಏನು ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ತಕ್ಕಂಥ ಭೂಮಿ ಇರ್ಬೋದು, ಹಲವಾರು ನೀರಾವರಿ ಯೋಜನೆಗಳಿರ್ಬೋದು, ಎಲ್ಲ ವಿಚಾರವಾಗಿ ಇಲ್ಲಿ ನೀರಾವರಿ ಡಿಪಾರ್ಟ್ಮೆಂಟು ಮತ್ತು KB ಮತ್ತು ಅದೇ ರೀತಿಯಾಗಿ ಈ ಏನು ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ತಕ್ಕಂಥ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವರೆಲ್ಲರೂ ಕೂಡ ಭಾಗವಹಿಸರು. ನಮ್ಮ ಈ ಭಾಗದ AC ಅವರು, ಸಪ್ಪಗಾಮಿ ಸರ್ ಕೂಡ ಭಾಗವಹಿಸರು, DSP ಸರ್ ಕೂಡ ಭಾಗವಹಿಸರು. ಎಲ್ಲರಿಗೂ ಜೋರಾಗಿ ಚಪ್ಪಾಳಿ ಇರಲಿ. ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸ್ವಾಗತ ಮಾಡ್ತಾ, ದಯವಿಟ್ಟು ಗೋಪಾಲ್ ಮಾತಾಡ್ತೆ ಒಂದು 5 ನಿಮಿಷ. ನಮ್ಮ ಗೋಪಾಲ ಕುಕನೂರ್ ಅವರು ಜಿಲ್ಲೆಯ ಗೌರವ ಅಧ್ಯಕ್ಷರು ಕೂಡ ಮಾತಾಡಬೇಕು. ಆಯ್ತದ? ಮಾತಾಡಲಿಲ್ಲ ವಿಷಯ ಅನ್ನೋರ ಒಂದು ಸ್ವಲ್ಪ ಸೈಡ್ ನಿಂತ್ರ ಭಾಳ ಚಲೋ ಆಗೈತಿ. ಪ್ರಕಾಶನ ಒಂದು ಸ್ವಲ್ಪ ಅವ್ರನ್ನ ಸರ್ಸು, ನೀನು ಒಂದು ಸೇರ್ತವ. ಏನು ಹುಕ್ಕೇರಿ ನಮ್ಮ ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಅದು ಯಾರ ನೇತೃತ್ವದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ರಾಜ್ಯಾಧ್ಯಕ್ಷರಾದಂಥ ಚೂನಪ್ಪಣ್ಣ ಪೂಜಾರಿ ಹಾಗೂ ರಾಜ್ಯ ಗೌರವ ಅಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಅವರ ಆದಿಯಾಗಿ, ಮತ್ತ ಏನ್ ನಮ್ಮ ವೇದಿಕೆ ಮೇಲೆ ಪೂಜ್ಯರು ಆದಿಯಾಗಿ ನಮ್ಮ ಮೀಡಿಯಾ ಮಿತ್ರರು ಮತ್ತು ಪೊಲೀಸ್ ಅಂತಂಬಂದರು ಮತ್ತು ಏನನ್ನ ತಾಯಂದರು ಮತ್ತು ನಮ್ಮ ರೈತ ಮಿತ್ರರು ಎಲ್ಲರಿಗೂ ಅವರ ಪಾದಕ್ಕೆ ಶರಣೆಂದು, ಏನ ನಮ್ಮ ಚಿಕ್ಕೋಡಿ ಬೈಪಾಸ್ ಏನ್ ನಡೆದೈತಲ್ಲ ಅದು CM ಸಾಹೇಬ್ರ ಗಮನಕ್ಕೆ ಒಟ್ಟ ಇಲ್ಲಿ ತನಕ ಬಂದೇ ಇಲ್ಲ ಅಂತ ಅನಿಸ್ತೈತಿ ನಮಗಾದ್ರು.
ಯಾಕಂದ್ರ ಇಂಥ ಕಣ್ಣು ಮುಚ್ಚ ಕೊಟ್ಟಂತ ಇಂಥ ಸರ್ಕಾರ ನಾವು ಇನ್ನತಕ್ಕೆ ಎಲ್ಲಿ ನೋಡೇ ಇಲ್ಲ. ಯಾಕಪ್ಪ ಅಂದ್ರ 1 ಎಕರೆಗೆ 32 ಲಕ್ಷ ರೂಪಾಯಿ ಕಿಮ್ಮತ್ತು ಮಾಡೋದಂದ್ರ ಇದು ತಮ್ಮ ಸಾವಿರಾರು ಕೋಟಿಗಳ ಒಡೆಯರಿದ್ದಾರೆ ಇಲ್ಲಿ, ಅವ್ರಿಗೂ ಕೂಡ ಗಮನಕ್ಕೆ ಇಲ್ಲ. ಯಾಕಪ್ಪ ಅಂದ್ರ ಮಾನ್ಯ ಗಣೇಶ್ ಹುಕ್ಕೇರಿ ಒಂದು ಮಾತು ಹೇಳಿದ್ರು, ಈ ಬೈಪಾಸ್ ಹೋಗುದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರು ಚಿಕ್ಕೋಡಿ ಊರಿಗೆ ಹೊಸದಾಗಿ ಬಂದ್ರೆ ಕಾಣ್ತೈತಿ ಮಾನ್ಯ. ಯಾಕಂದ್ರೆ ಇಲ್ಲಿ ತನಕ ಬಂದೇ ಇಲ್ಲ ಅವ್ರು. ಅಂದ್ರ ನಮ್ಮ ಚಿಕ್ಕೋಡಿ ಒಳಗ ಈ ಏರಿಯಾನೇ ನೋಡ್ಲಿಕ್ಕೆ ಕಾಣ್ತೈತೆ ಅವ್ರು. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೇಳಿದ್ರು, ಏನ್ರಿ ಮತ್ತ MLA ಅವ್ರು ಹಿಂಗ ನಡೆದೈತಿ ಇಲ್ಲಿ ಹಿಂಗ್ ಮಾಡತ್ತಾರ ಅಂತ ಹೇಳಿ. ಆದ್ರೆ ಇದು ನನ್ನ ಗಮನಕ್ಕೆ ಇಲ್ಲ ಅಂದ್ರೆ ಅವ್ರಿಗೆ ಇದು ಶೋಭಿತಿರೋದಲ್ಲ. ಯಾಕಂದ್ರೆ ಇದು ಅವ್ರಿಗೆ ಒಂಥರ ದುಃಖದ ಸಂಗೀತಿ ರೈತರಿಗೆ. ಯಾಕಂದ್ರೆ ಅವ್ರು ನಾವು ವೋಟ್ ಹಾಕಿ ಆರಿಸಿಕೊಟ್ಟಂತ ನಮ್ಮ ಗುರುದೇವ. ಯಾಕಪ್ಪ ಅಂದ್ರ ಏನ್ ಮಾತಾಡ್ತಾರೋ ಏನಿಲ್ಲ ಅವ್ರ ರಾಜಕಾರಣ ಅವ್ರಿಗೆ ತಮ್ಮ ಅರಿವು ಇಲ್ಲ ಅಂತ ಹೇಳಿ ನಮಗನ್ಸಾಯ್ತು. ಯಾಕಪ್ಪ ಅಂದ್ರ 1 ಎಕರೆಗೆ 40 ಕೋಟಿ ರೂಪಾಯಿ ಈಗಿನ ದಿನಮಾನದಲ್ಲಿ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ನಡೆದೈತಿ. ಯಾಕಪ್ಪ ಅಂದ್ರ ಇಲ್ಲಿ 40 ಕೋಟಿ ರೂಪಾಯಿನ ನಮ್ಮ ರೈತರು ಘೋಷಣೆ ಮಾಡತ್ತಾರೆ. ಯಾಕಂದ್ರ ಆ ಹಕ್ಕು ನಮಗ, ನಮ್ಮ ಭೂಮಿ ನಮ್ಮ ಜಮೀನ ನಮಗ ಹಕ್ಕನ್ನ ನಾವು ಘೋಷಣೆ ಮಾಡ್ಕೋಬೇಕ. ಯಾಕಪ್ಪ ಅಂದ್ರ ಅವ್ರು ಘೋಷಣೆ ಮಾಡೋದಲ್ಲ, ಯಾರದೇ ಜಮೀನು ಹೋಗಿ ಈಗ ಅವರೇ ಜಮೀನು ಅಂತ ನಮ್ಮ ಸಾವಿರಾರು ಕೋಟಿ ಒಡೆಯರ ಜಮೀನು ನಾವು ಘೋಷಣೆ ಮಾಡ್ರ ಅವ್ರ ಒಪ್ಕೋತಾರಣ ಇಲ್ಲ. ಯಾಕಪ್ಪ ಅಂದ್ರ ಅವ್ನ ಭೇಟಿಯಾಗ ನಾವು 10 ನಿಮಿಷ ನಿಲ್ಬೇಕ, ಅವ್ರ ಜಮೀನು ಘೋಷಣೆ ಮಾಡಿ ಹೋಗ್ಲಿ. ಆದ್ರ ನಾವು ಮಾನ್ಯ ಬಂದ ನಮ್ಮ SS ಸಾಹೇಬ್ರಿಗೆ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕಟ್ಟಿದ್ವಿ, ನಾ ಯಾವ ತನಕ ನಮ್ಮ ಭೂಮಿ ಬಿಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅವ್ರ 40 ಕೋಟಿ ರೂಪಾಯಿನ ಪರಿಹಾರ ಘೋಷಣೆ ಮಾಡ್ತಾರೋ ಅಥವಾ ನಮ್ಮ ಭೂಮಿಯನ್ನ ಬಿಟ್ಟು ಬೇರೆ ಕಡೆ ಬೈಪಾಸ್ ಅನ್ನ ಮಾಡ್ಕೋತಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಕಡೆ ಮಾಡಕ್ ಮೇಳ ಇಲ್ಲ. ಯಾಕಂದ್ರೆ ಭೂಮಿ 40 ಕೋಟಿ ರೂಪಾಯಿ ಘೋಷಣೆ ಮಾಡ್ಲೇಬೇಕ. ಯಾಕಪ್ಪ ಅಂದ್ರ ಈಗ ಅದ ಇದು ಜಮೀನ ನಮ್ಮ ಅಷ್ಟ ಅವ್ರು ಬಿಟ್ಟು ಹೋದ್ರ ನಮ್ಗೆ ಎಲ್ಲಿ ಬೇಕಾರ ನಾವು ಎಲ್ಲಿ ಬದುಕೋದ. ಇವ್ರಿಗೆ ಹಾಲು ಕೊಡೋರು ನಾವು, ಮಸರಾ ಕೊಡೋರು ನಾವು, ಇವ್ರಿಗೆ ಬೆಣ್ಣೆ ಕೊಡೋರು ನಾವು, ಇವ್ರಿಗೆ ತುಪ್ಪ ಕೊಡೋರು ನಾವು. ನಮ್ಮ ತಾಯಂದ್ರಿಗೆ ನಾವ ನಮ್ಗೇನೋ ಒಂದ್ ಸ್ವಲ್ಪ ತುಪ್ಪ ಹಾಲ ಕೊಡಂದ್ರೆ ಇಲ್ಪ ಇದೆ ಇವ್ರ ಪಾಠನ ಮುಂದಿನ ಸಲ ನಿಮ್ಗೆ ವಾರ ಸಂತೆ ಆಕೈತಿ, ಇದ್ರ ಬ್ಯಾಡ ಅಂತ ಹೇಳಿ ಇವ್ರ ಬೆಣ್ಣೆ ಕೂಡ ಎಲ್ಲ ಅಧಿಕಾರಿಗಳು ಕೊಡುವಂತ ನಮ್ಮ ತಾಯಂದ್ರಿದಾರ ಇಲ್ಲಿ. ಮತ್ತೆ ಅಂತದ್ರೊಳಗ ಈಗ ಇವರು ಮತ್ತು ಎಕರೆಗ 32 ಲಕ್ಷ ರೂಪಾಯಿ ಕಿಮ್ಮತ್ತು ಮಾಡಬೇಕಂದ್ರೆ ಇದು ಎಂತ ನಮ್ಮ ಸರ್ಕಾರ. ಯಾಕಂದ್ರೆ ಬೆಂಗಳೂರು ಹೋರಾಟ ನಾವು ಕೂಡ ಮಾಡಿ ಬಂದ್ರೆ 1 ಎಕರೆಗೆ 3 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ನಮ್ಮ ರೈತರು 1 ಇಂಚು ಅಂತ ಜಾಗ ಕೊಡಂಗಿಲ್ಲ ಅಂತ ಹೇಳಿ ಒಂದ ಅದಿಷ್ಟ ನಿರಂತರ ಹೋರಾಟ ಐತಿ. ಅದಕ್ಕಾಗಿ ಈಗ ಮತ್ತು ಹನುಮಾನ್ ಏತ್ ನೀರಾವರಿ 10 ಸಲ ಗುದಿಲಿ ಪೂಜೆ ಮಾಡಿದ್ರೆ ಗುದಿಲಿ ಮಂಡಗಿ ಆಮೇಲೆ ಅನ್ಸಾಯ್ತು ನನಗೆ. ಹನುಮಾನ್ ಆತು ಮತ್ತು ನಮ್ಮ ಶಿವಶಕ್ತಿ ಆತು ಮತ್ತೆ ಕರಗಾವ್ ಆತು, ಹಲವಾರು ಏತ್ ನೀರಾವರಿ. ಆದ್ರೆ ಅವರು ಗುದಿಲಿ ಮಹಾಲಕ್ಷ್ಮಿ ಮತ್ತು ಇಲ್ಲಿ ಅವರ ಗುದಿಲಿ ಪೂಜೆ ಮಾಡಿ ಗುದಿಲಿ ಮಾತ್ರ ಒಂದು ಸಲಿಕೆ ತಂದಿರ್ತಾರೆ. ನಮ್ದ ಗುದಿಲಿ ಸಲಿಕೆ ಅದಕ್ಕೆ 100 ರೂಪಾಯಿ ಕೊಡ್ತಾರೋ ಸಲಿಕೆ ತಗೊಂಡ್ ಅದು ಯಾರ ಮನೆ ಹಾಕೋದು ಗೊತ್ತಿಲ್ಲ. ಅದನ್ನ ಹೊಳೆ ತಗೊಂಡ್ ಅದನ್ನ ಪೂಜೆ ಮಾಡೋದ, ಅದನ್ನ ಹಬ್ಬದ ಆ ಗುದಿಲಿ ಎಲ್ಲ ತುಮಾರ್ತಕ ಮಾಂಡ ಇರುವ ಕಡೆ ನೀರಾವರಿ ಅಂತ ಒಂದೂ ಆಗಿಲ್ಲ. ಇದೇ ಹೇಳಿದ್ರ ದುರ್ಯೋಧನ 7 ಪುತ್ರ ಬಂದಿದ್ರು. ಅವ್ರು ಹೇಳಿದ್ರ ನಮ್ ತಂದೆಯವ್ರ ಇದ್ರ ಬಗ್ಗೆ ನಾವು ಬಹಳ ಕಷ್ಟಪಡತ್ತ. ಯಾಕಂದ್ರ ಈಗ 2 ವರ್ಷ ಸರ್ಕಾರ ಹೋಗಿ ಇಲ್ಲಿ ತಕ ಸರ್ಕಾರ ಅವ್ರದೇ ಇತ್ತ, ಅವ್ರು ಯಾಕೆ ಕೂಡ ಮಾಡ್ಲಿಲ್ಲ. ಅವ್ರು ಇಲ್ಕ ತಕ ಸರ್ಕಾರದಾಗ ಅವ್ರು ಮಾತಾಡಿದ ಗೊತ್ತಿಲ್ಲ, ನಾವು ನೋಡೇ ಇಲ್ಲ. ಮತ್ತೆ ಹೆಂಗ ನೋಡಿ ಯಾವ ಸರ್ಕಾರ ನಮಗೆ ಎಲ್ಲಿ ಏತ್ ನೀರಾವರಿ ಯಾಕೈತಿ, ಯಾವ ಚುಕ್ಕಡಿ ಭಾಗ ಎಲ್ಲಿ